ರುಚಿ ಕೈ ರುಚಿ ವೀಕ್ಷಕರಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗರಿಗರಿಯಾದಂಥ ಹಾಗೆ ಬಾಯಲ್ಲಿಟ್ಟರೆ ಕರಗೋ ಅಂಥ ಕರಿಗಡುಬು ಮಾಡೋ ವಿಧಾನ, ಟಿಪ್ಸ್ ಮತ್ತು ಟ್ರಿಕ್ಸ್ನೊಂದಿಗೆ. ಖಂಡಿತ ಕೊನೆ ತನಕ ವಿಡಿಯೋ ಮಿಸ್ ಮಾಡದೆ ನೋಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 3/4 ಪಾವನಷ್ಟು ಸಣ್ಣ ರವೆ ತೊಗೋಬೇಕು. ಹಾಗೆಯೇ 1/4 ಪಾವನಷ್ಟು ಮೈದಾ. ಚಿರೋಟಿ ರವೆ ಜಾಸ್ತಿ ಇರಬೇಕು, ಮೈದಾ ಕಮ್ಮಿ ಇರಬೇಕು. ಹಾಗೆ ಈ ಮೆಜರ್ಮೆಂಟು 2 ಮೀಡಿಯಮ್ ಸೈಜಿನ ಕಾಯಿ ತುರಿಗೆ ಸರಿ ಹೋಗುತ್ತೆ. ಈಗ ಇದನ್ನು ಯಾವ ಬೌಲಲ್ಲಿ ನಾವು ಕಲಿಸ್ಕೊಳ್ತೀವಿ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಚಿಟಿಕೆ ಉಪ್ಪು ಸೇರಿಸ್ಕೊಂಡು ಫಸ್ಟ್ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ರವೆ, ಮೈದಾ, ಉಪ್ಪು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಂತರ ಇದಕ್ಕೆ 1 ಟೀ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪನೇ ನೀರು ಸೇರಿಸ್ತಾ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು. ಒಟ್ಟಿಗೆ ನೀರು ಜಾಸ್ತಿ ಹಾಕ್ಕೊಳ್ಳೋಕ್ಕೆ ಹೋಗಬಾರ್ದು. 3/4ರಿಂದ 1 ಲೋಟದಷ್ಟು ಸಾಕಾಗತ್ತೆ. ಒಟ್ಟಿಗೆ ಹಾಕದೆ ಸ್ವಲ್ಪನೇ ಹಾಕ್ತಾ ಕಲಿಸ್ಕೋಬೇಕು. ಹಾಗೆಯೇ 1/4 ಲೋಟದಷ್ಟು ಹಾಲು ಸೇರಿಸ್ಕೊಂಡು ಕಲಿಸಿದ್ರೆ ರುಚಿನೂ ಚೆನ್ನಾಗಿರುತ್ತೆ, ಕ್ರಿಸ್ಪಾಗೂ ಬರುತ್ತೆ. ಈಗ ಇದನ್ನು ಕಲಸಿದ್ದಾದಮೇಲೆ ಚೆನ್ನಾಗಿ ನಾದ್ಕೋಬೇಕು. ನಾದಿದ ನಂತರ ಒಂದು ಅರ್ಧ ಗಂಟೆ ಇದನ್ನು ಮುಚ್ಚಿ ಪಕ್ಕಕ್ಕಿಟ್ಟು ಈಗ ಹೂರಣ ತಯಾರಿ ಮಾಡ್ಕೊಳ್ಳೋಣ. ಇಲ್ಲಿ 3 ಲೋಟದಷ್ಟು ಕಾಯಿ ತುರಿನ ತೊಗೊಂಡಿದೆ. ಅಂದರೆ 2 ಮೀಡಿಯಮ್ ಸೈಜಿನ ಕಾಯಿ ಒಡೆದು ತುರಿದಿಟ್ಕೊಂಡಿರೋ ಅಂಥದ್ದು. ಇದಕ್ಕೆ 1 ಲೋಟದಷ್ಟು ಬೆಲ್ಲನ ಸೇರಿಸ್ಕೋಬೇಕಾಗತ್ತೆ. ಸಿಹಿ ಕರೆಕ್ಟಾಗಿರುತ್ತೆ ಈ ಹದದಲ್ಲಿ ಮಾಡಿದ್ರೆ. ನೀವು ಬೆಲ್ಲ ಸ್ವಲ್ಪ ದಪ್ಪದಾಗಿ ನೀವು ಕುಟ್ಕೊಂಡು ಹಾಕಿದ್ರೆ ಸ್ವಲ್ಪ ನಿಧಾನ ಆಗುತ್ತೆ ಕರಗೋದು. ಸಣ್ಣದಾಗಿ ಪುಡಿ ಮಾಡಿಕೊಂಡು ಹಾಕಿದ್ರೆ ಸ್ವಲ್ಪ ಬೇಗನೆ ಕರಗುತ್ತೆ ಕೂಡ. ಇದನ್ನು ಚೆನ್ನಾಗಿ ಬೆಲ್ಲ ಕರಗೋ ತನಕ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಕಲಿಸ್ತಾ ಇರಬೇಕು. ಮೀಡಿಯಮ್ ಉರಿ ದೊಡ್ಡದು ಮಾಡೋಕ್ಕೆ ಹೋಗಬಾರ್ದು. ಆಗ್ತಾ ಬಂದಾಗ ನಿಮಗೆ ಹೂರಣದ ಘಮ ಕೂಡ ಬರುತ್ತೆ. ಹಾಗೆಯೇ ಈ ಹೂರಣ ಒಂದು ಮುದ್ದೆ ಥರ ಕೂಡ ಆಗುತ್ತೆ. ಅಲ್ಲಿಗೆ ಹದ ಕರೆಕ್ಟಾಗಿರುತ್ತೆ. ಇದು ಹೂರಣ ತಯಾರಿ ಮಾಡ್ಕೊಂಡ್ಮೇಲೆ ಬಾಣಲಿನ ಅಲ್ಲೇ ಬಿಟ್ಟಿರಬಾರ್ದು. ಏಕೆಂದರೆ ಬರ್ನಲ್ ಬಿಸಿಗೇ ಇದು ಗಟ್ಟಿ ಆಗಿಬಿಡುತ್ತೆ ಹೂರಣ. ಹಾಗಾಗಿ ನೀವು ಕೆಳಗಡೆ ಇಳಿಸಬೇಕು. ಇಳಿಸಿದ ಮೇಲೆ ಇದಕ್ಕೆ ಏಲಕ್ಕಿ ಪುಡಿನ ಸೇರಿಸ್ಕೋಬೇಕು. ಅದೇ ನೀವು ಏರೋಪ್ಲೇನ್ ಬಾಣಲಿಲಿ ಏನಾದರೂ ಮಾಡಿದ್ರೆ ಅದನ್ನು ಬೇರೆ ಪಾತ್ರೆಗೆ ಬಗ್ಸಿಟ್ಕೋಬೇಕಾಗತ್ತೆ. ಅದರಲ್ಲೇ ಬಿಟ್ಟರೆ ಹೂರಣ ತುಂಬ ಗಟ್ಟಿಯಾಗತ್ತೆ. ಈಗ ಕಲಸಿಟ್ಕೊಂಡಿರೋ ಹಿಟ್ಟಿನಲ್ಲಿ ಸಣ್ಣ ಉಂಡೆಗಳು ಮಾಡ್ಕೋಬೇಕು. ಇದನ್ನು ಮೈದಾ ಹಿಟ್ಟಿನಲ್ಲಿ ಅದ್ದಿ ತೆಳ್ಳಗೆ ಲಟ್ಟಿಸ್ಕೋಬೇಕು. ತುಂಬ ತೆಳುವೂ ಅಲ್ಲ, ತುಂಬ ದಪ್ಪನೂ ಅಲ್ಲ. ಆ ರೀತಿ ಮೀಡಿಯಮ್ ಆಗಿ ಒಂದೇ ಸಮ ಇದನ್ನು ಲಟ್ಟಿಸ್ಕೋಬೇಕು. ಮೈದಾ ಹಿಟ್ಟು ಬೇಡ ಅಂದರೆ ಅಕ್ಕಿ ಹಿಟ್ಟು ಬೇಕಾದರೂ ಹಿಟ್ಟಿಗೆ ಹಾಕ್ಕೊಳ್ಬೋದು. ಅಕ್ಕಿ ಹಿಟ್ಟು ಹಾಕಿದ್ರೆ ಅದು ಬಾಣಲಿಲೆಲ್ಲ ಬಿಟ್ಕೊಂಡು ಬಿಡುತ್ತೆ. ಹಾಗಾಗಿ ಮೈದಾನೇ ಯೂಸ್ ಮಾಡ್ತಾ ಇರೋದು. ಈ ರೀತಿ ತೆಳ್ಳಗೆ ಲಟ್ಟಿಸ್ಕೊಂಡ್ಮೇಲೆ ಈಗ ನೋಡಿ ತೆಳ್ಳಗೆ ಹೀಗೆ ಲಟ್ಟಿಸ್ಕೊಳ್ಬೇಕು. ಇದಾದ ನಂತರ ಇದಕ್ಕೆ ಹೂರಣನ ತುಂಬಿಕೊಳ್ಬೇಕಾಗತ್ತೆ. ಸುತ್ತಲೂ ನೀರು ಹಚ್ಚಬೇಕು ಇದಕ್ಕೆ. ಯಾಕೆಂದರೆ ಅದು ಅಂಟ್ಕೊಳ್ಬೇಕು ಹಾಳೆ ಹೂರಣ ಇಟ್ಟ ಮೇಲೆ. ಅದಕ್ಕೋಸ್ಕರ ಸುತ್ತಲೂ ಈ ರೀತಿ ಇದನ್ನು ನೀರು ಹಚ್ಚಿ ಒದ್ದೆ ಮಾಡಿಕೊಂಡು ನಂತರ ಇದರೊಳಗೆ ಹೂರಣನ ತುಂಬಬೇಕು. ನೀವು ಹಾಳೆ ಯಾವ ಸೈಜಿಗಿರುತ್ತೆ ನೋಡಿಕೊಂಡು ಹೂರಣನ ಇಡಬೇಕಾಗತ್ತೆ. ನಂತರ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಆ ಎಡ್ಜನ್ನೆಲ್ಲ ಒಂದು ಸಲ ಪ್ರೆಸ್ ಮಾಡಬೇಕು.
ಇದು ನೀವು ಹೀಗೆ ಹಾಕಿದ್ರೆ ಎಣ್ಣೆ ಒಳಗಡೆ ಬಿಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಹಾಗಾಗಿ ನೀರು ಹಚ್ಚಿದ ಮೇಲೆ ಹೂರಣ ಇಟ್ಟು ಫೋಲ್ಡ್ ಮಾಡಿದ್ಮೇಲೆ ಅದನ್ನು ನೀವು ಎಡ್ಜನ್ನೆಲ್ಲ ಪ್ರೆಸ್ ಮಾಡ್ಕೊಳ್ತಾ ಬರ್ಬೋದು. ನೋಡಿ, ಈ ರೀತಿ ಹಾಕಿ ಒಂದು ಸಲ ಪ್ರೆಸ್ ಮಾಡಿ ಆ ತುದಿನೆಲ್ಲ ಇಲ್ಲಿ ತೋರಿಸಿರೋ ರೀತಿ ಈ ಥರ ಫೋಲ್ಡ್ ಮಾಡ್ಕೊಂಡು ಬಂದರೆ ಎಣ್ಣೆಗೆ ಹಾಕಿದಾಗ ಇದು ಹೊಡ್ಕೊಳ್ಳಲ್ಲ. ಇದು ಒಂದು ಟೈಪು. ಹಾಗೆಯೇ ನಿಮ್ಮಲ್ಲಿ ಕಡುಬಿನ ಮೌಲ್ಡ್ ಇದ್ದರೆ ಅದರಲ್ಲಿ ಮಾಡೋದ್ರಂತೂ ಇನ್ನೂ ಸುಲಭ. ಹಾಳೆನ ಮೌಲ್ಡ್ಗೆ ಇಟ್ಕೊಂಡು ಇದರಲ್ಲಿ ಹೂರಣನ ತುಂಬಿ ಇದಕ್ಕೂ ಅಷ್ಟೇ ಸುತ್ತಲೂ ನೀರು ಹಚ್ಚಿದ್ರೆ ಅದು ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಹೂರಣ ಹಾಕಿದ್ಮೇಲೆ ಇದನ್ನು ಪ್ರೆಸ್ ಮಾಡಬೇಕು ಆ ಮೌಲ್ಡನ್ನು ಗಟ್ಟಿಗೆ. ಎಕ್ಸ್ಟ್ರಾ ಹಿಟ್ಟನ್ನೆಲ್ಲ ತೆಗೆದು ಬಿಡಬೇಕು. ಮುಂಚೆನೇ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೆ. ಈಗ ಮಾಡಿಟ್ಕೊಂಡಿರೋ ಕಡುಬನ್ನೆಲ್ಲ ಇದರಲ್ಲಿ ಕರಿಯೋಣ. ಮೀಡಿಯಮ್ ಉರಿಲೇ ಕರೆದು ತೆಗೆದಿಟ್ಕೊಳ್ಬೇಕು. ಉರಿ ಎತ್ತಿದ್ರೆ ಸೀದೋಗ್ಬಿಡುತ್ತೆ. ಎರಡೂ ಸೈಡು ತಿರುವು ಹಾಕೊಳ್ತಾ ಕಡುಬನ್ನ ಬೇಯಿಸ್ಕೊಳ್ಬೇಕು. ಗೋಲ್ಡನ್ ಯೆಲ್ಲೋ ಕಲರ್ ಬರೋ ತನಕ ಕಡುಬನ್ನ ಬೇಯಿಸ್ಬೇಕಾಗತ್ತೆ. ಒಂದು ಸೈಡ್ ಬೆಂದ ಮೇಲೆ ಒಂದು ಸ್ವಲ್ಪ ಎಣ್ಣೆ ಗುಳ್ಳೆ ಬರೋದು ಕಮ್ಮಿ ಆಗುತ್ತೆ. ಆಗ ತಿರುವು ಹಾಕಬೇಕಾಗತ್ತೆ. ಹೀಗೆ ತಿರುವು ಹಾಕ್ತಾ ಎರಡೂ ಬದಿನೂ ಬೇಯಿಸ್ಕೊಳ್ಬೇಕು ಚೆನ್ನಾಗಿ. ಉರಿ ಮಾತ್ರ ದೊಡ್ಡದು ಮಾಡೋಕ್ಕೆ ಹೋಗಬಾರ್ದು. ಲೋಯಿಂದ ಮೀಡಿಯಮ್ ಉರಿಲಿ ಬೇಯಿಸ್ಕೊಂಡ್ರೆ ಹದ ಚೆನ್ನಾಗಿ ಬರುತ್ತೆ. ವೀಕ್ಷಕರೇ, ಈ ರೀತಿ ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ಕಡುಬಂತೂ ತುಂಬಾ ರುಚಿಕರವಾಗಿ ಬರುತ್ತೆ. ಹಾಗೆ ಗಟ್ಟಿ ಕೂಡ ಬರಲ್ಲ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಸಂಪಿಗೆ ಬಣ್ಣ ಬಂತು. ಈ ಹದಕ್ಕೆ ಬಂದಾಗ ನೀವು ಕಡುಬನ್ನು ತೆಗೆದಿಟ್ಕೊಳ್ಬೇಕು. ಎಣ್ಣೆ ಕೂಡ ನೋಡಿ ಕುದಿಯೋದು ಕಮ್ಮಿ ಆಯಿತು. ಈಗ ಕರೆಕ್ಟ್ ಹದಕ್ಕಿದೆ. ಈಗ ಇದನ್ನು ತೆಗೆದು ಟಿಶ್ಯೂ ಪೇಪರ್ ಮೇಲೆ ತೆಗಿಬೋದು ಅಥವಾ ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಂಡ್ರೆ ರುಚಿಯಾದಂಥ ಕರಿಗಡುಬು ರೆಡಿ ಆಯಿತು. ನೀವು ಇದನ್ನು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಧನ್ಯವಾದಗಳು.